ನಾವು ಜೀವನದಲ್ಲಿ ಹೆಚ್ಚು ಸಾಧು ಪ್ರಾಣಿಗಳ ಥರ ಇರೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ಸಾಧು ಪ್ರಾಣಿಗಳ ಥರ ಇರೋಕ್ಕೆ ಹೋದರೆ ನಮ್ಮನ್ನು ಜನ ತುಳಿದು ಬಿಡ್ತಾರೆ, ಮತ್ತೆ ಹೇಳೋದಕ್ಕೆ ಬಿಡೋದಿಲ್ಲ, ಆ ಥರ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಎದುರಿಸತಕ್ಕಂಥ ಶಕ್ತಿನೂ ಕೂಡ ನಾವು ಇಟ್ಕೊಂಡಿರಬೇಕು. ಹೆಚ್ಚು ಸಾಧು ಪ್ರಾಣಿಗಳ ಥರನೂ ಕೂಡ ಇರೋದಕ್ಕೆ ಹೋಗಬಾರ್ದು. ಒಂದು ಊರಲ್ಲಿ ಏನಾಗುತ್ತೆ, ಹಾವುಗಳು ಜನರನ್ನು ಕಚ್ಚುತ್ತಾನೆ ಇರ್ತವೆ. ಕಚ್ಚುತ್ತಾ ಇರಬೇಕಾದ್ರೆ ಏನಾಗುತ್ತೆ, ಆ ಊರಿನವರೆಲ್ಲ ಸೇರ್ಕೊಂಡ್ಬಿಟ್ಟು ಒಬ್ಬ ಸಾಧು ಹತ್ರ ಹೋಗ್ಬಿಟ್ಟು, ಸ್ವಾಮಿ ನೀವೇನಾದರೂ ಮಾಡಿ ಒಂದು ಉಪಾಯವನ್ನು ಹೇಳ್ಕೊಡಿ ಅಂತ ಅಂದಾಗ ಅವ್ರೇನು ಮಾಡ್ತಾರೆ, ಎಲ್ಲ ಹಾವುಗಳನ್ನು ಕರೆಸ್ಬಿಟ್ಟು ನೀವು ಯಾರನ್ನೂ ಕೂಡ ಕಚ್ಚಬೇಡಿ ಇನ್ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತು ಸ್ವಾಮಿ ನಾವು ಕಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು ಹಾವುಗಳು ಒಪ್ಕೊಂಡ್ಬಿಡ್ತವೆ. ಸ್ವಲ್ಪ ಸಾಧುಗಳು ಹೋಗ್ಬಿಡ್ತಾರೆ. ಹೋದ್ಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಆ ಊರಿಗೆ ಬರ್ತಾರೆ. ಬಂದಾಗ ಆ ಊರು ಮಕ್ಕಳ ಕೈನಲ್ಲೆಲ್ಲ ಕೂಡ ಹಾವುಗಳೇ ಇರ್ತವೆ, ಆಟ ಆಡ್ತಾ ಇರ್ತಾರೆ ಹಾವುಗಳ ಜೊತೆಯಲ್ಲಿ. ಹಾವುಗಳ ಜೊತೆ ಆಟ ಆಡ್ತಾರೆ, ಏನು ಎಲ್ಲ ರಸ್ತೆನಲ್ಲೆಲ್ಲ ಗಾಯ ಆಗಿ ಬಿದ್ದುಬಿಟ್ಟಿರ್ತವೆ ಹಾವುಗಳು. ಸರಿ, ಹೀಗಿದ್ದಾಗ ಸನ್ಯಾಸಿ ಕೇಳ್ತಾರೆ ಹಾವುಗಳನ್ನ, ಯಾಕೆ ಈ ಥರ ಆಗಿದೆಯಲ್ಲ ಅಂತ ಹೇಳಿದಾಗ, ನೀವೇ ಹೇಳಿದ್ರಲ್ಲ ಸ್ವಾಮಿ ಯಾರನ್ನೂ ಕಚ್ಚಬೇಡಿ ಅಂತ, ಅದಕ್ಕೋಸ್ಕರ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ, ಜನವೆಲ್ಲ ನಮ್ಮನ್ನು ಹೇಗೆ ಬೇಕೋ ಆಗಿ ಬೆಳೆಸ್ಕೊತಾ ಇದ್ದಾರೆ, ನಮಗೆಲ್ಲ ಗಾಯ ಆಗ್ತಾಯಿದೆ ಅಂದಾಗ ಅವ್ರು ಹೇಳ್ತಾರೆ ಸನ್ಯಾಸಿಗಳು, ನೋಡಿ ನಿಮ್ಮನ್ನು ಕಚ್ಚಬೇಡಿ ಅಂತ ಹೇಳಿದ್ದೆ ಅಷ್ಟೇ, ನಿಮ್ಮನ್ನು ಬುಸ್ಕೊಳ್ಬೇಡಿ ಅಂತ ಹೇಳಿಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಹಾವುಗಳು ಏನು ಮಾಡ್ತವೆ, ಅವತ್ತಿನಿಂದ ಬುಸ್ಕೊಡೋ ಪ್ರಾರಂಭವಾಗ್ತವೆ. ಜನ ಅದ್ರ ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ರು, ಆದರೆ ಕಚ್ಚುತ್ತಾ ಇರಲ್ಲ. ಅದೇ ಥರ ನಾವು ಕೂಡ ಅಷ್ಟೇ ಬುಸ್ಗುಡೋ ರೀತಿಯಲ್ಲಿ ಇರಬೇಕು, ಕಚ್ಚೋದಕ್ಕೂ ಹೋಗಬಾರ್ದು. ಅಂದರೆ ನಾವು ಯಾರತ್ತನಾದರೂ ಕೂಡ ಸಾಧು ಪ್ರಾಣಿಗಳ ಥರ ಇರಬಾರ್ದು. ಅಟ್ಲೀಸ್ಟ್ ನಾವು ಅವರಿಗೆ ಎದುರಿಸತಕ್ಕಂತಹ ಒಂದು ಶಕ್ತಿನಾದರೂ ಇರಬೇಕು. ಆಗ ನಾವು ಬದುಕಿನಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ.